ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಡಿಸೈನ್ ತೋರಿಸ್ತಾ ಇದ್ದೀನಿ. ವಿತೌಟ್ ಕುಚ್ಚು ಡಿಸೈನು, ಕ್ರೋಶದಲ್ಲೇ ಮಾಡಿರೋಂಥದ್ದು. ಸೊ ಬ್ರೈಡಲ್ ಡಿಸೈನು. ಇದೊಂದು ವಿಂಟೇಜ್ ಕಲೆಕ್ಷನ್ ಸ್ಯಾರಿ ಫ್ರೆಂಡ್ಸ್. ಇದು ಸ್ವಲ್ಪ ವಿಂಟೇಜ್ ರೋಸ್ ಕಲರ್ ಮತ್ತು ಮಸ್ಟರ್ಡ್ ಕಲರ್ ಕಾಂಬಿನೇಷನ್, ನ್ಯೂ ಕಾಂಬಿನೇಷನ್. ತುಂಬ ಚೆನ್ನಾಗಿದೆ ಸ್ಯಾರಿ ಕಲರ್ ಕಾಂಬಿನೇಷನು. ಸೊ ಆ್ಯಸ್ ಯೂಶುವಲ್ 6 ದಾರ ತೊಗೊಂಡಿದ್ದೀನಿ ಮತ್ತು 10 ಅಥವಾ 11 ನಂಬರ್ ನೀಡಲಾದರೂ ಓಕೆ. ನಾನು 10 ನಂಬರ್ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗ್ 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೊ 2 ಸ್ಟೆಪ್ಪಲ್ಲಿ ಹಾಕುವಂಥದ್ದು ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ನಮಗೆ ಕುಚ್ಚು ಬದಲು ಫ್ಲವರ್ಸ್ ಹಾಕಿದ್ದೀನಿ ಕ್ರೋಶದಲ್ಲೇ. ಈ ಥರ ಸಿಮಿಲರ್ ಡಿಸೈನ್ ತೋರಿಸಿದ್ದೀನಿ. ಅಂದರೆ ಇದರಲ್ಲಿ ಡಬಲ್ ಆರ್ಚ್ ಮಾಡಿಬಿಟ್ಟು ಫ್ಲವರ್ ಯೂಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಸೊ 2 ಸತಿ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. 2 ಸತಿ ಸಿಂಗಲ್ ಕ್ರೋಶೆ ಮಾಡಿ ಸ್ಟಾರ್ಟ್ 4 ಚೈನ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. 4 ಚೈನ್ನ ಹಾಕೋತಾ ಇದ್ದೀನಿ. 4 ಚೈನ್ ಹಾಕೋತಾ ಇದ್ದೀನಿ. ಆರ್ಚ್ ನೀವು 2 ಸ್ಟೆಪ್ಪಲ್ಲಿ ಕೂಡ ಹಾಕ್ಬೋದು. ನಾನು ಸಿಂಗಲ್ ಸ್ಟೆಪ್ಪಲ್ಲೇ ಹಾಕಿದ್ದೀನಿ. ಸೊ ಸಿಂಗಲ್ ಸ್ಟೆಪ್ಪಲ್ಲಿ ಹಾಕಬೇಕಂದ್ರೆ ಸ್ವಲ್ಪ ಫಿನಿಶಿಂಗ್ ಕಡೆ ಒಂಚೂರು ಅಬ್ಸರ್ವ್ ಮಾಡಿ ಹಾಕಿ ಫ್ರೆಂಡ್ಸ್. ಲೂಸು ಟೈಟು ಜಾಸ್ತಿ ಹಾಕ್ತೀರಾ ನೋಡ್ಕೊಂಡು ಮಾಡ್ಕೊಳ್ಳಿ. ಸೊ 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿದ್ದೀನಿ ಮತ್ತು 6 ಚೈನ್ ಹಾಕ್ತಾಯಿದ್ದೀನಿ. 6 ಚೈನ್ ಹಾಕಿ ಯು ಶೇಪಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಸೊ ಯು ಶೇಪಲ್ಲಿ ಒಳಗಡೆಗೆ 4 ಚೈನ್ ಅಷ್ಟು ಗ್ಯಾಪಿಗೆ ನಾವು 6 ಚೈನ್ನ ಲಾಕ್ ಮಾಡ್ತಾಯಿದ್ದೀನಿ. ಯು ಶೇಪಲ್ಲಿ ಲಾಕ್ ಮಾಡ್ಕೋಬೇಕು. ಸೊ ಸಿಂಗಲ್ ಸ್ಟೆಪ್ ಆಗಿರೋದ್ರಿಂದ ಫ್ರೆಂಡ್ಸ್ ಮತ್ತು ರಿವರ್ಸ್ ಕೂಡ ನಮಗೆ ಹೀಗೆ ಬರಬೇಕು. ಮತ್ತು ನಾನು 6 ಚೈನೇ ಹಾಕೋತೀನಿ. 4 ಚೈನ್ 6 ಚೈನ್ ಹಾಕೊಂಡ್ಮೇಲೆ ಮತ್ತೆ 6 ಚೈನ್ ಮಾಡ್ತಾಯಿದ್ದೀನಿ. 6 ಚೈನ್ ಮಾಡಿಕೊಂಡು ಬ್ಯಾಕ್ ಸೈಡಿಂದ ಲಾಕ್ ಮಾಡೋಣ ಫ್ರೆಂಡ್ಸ್. ಈ ಥರ ನೀಡಲ್ ತೆಗೆದ್ಬಿಟ್ಟು ಕೂಡ ಹಾಕ್ಬೋದು ಇಲ್ಲಿಂದ ಸಿಂಗಲ್ ಕ್ರೋಶೆಯಿಂದ. ಇಲ್ಲಾಂದರೆ ನೀಡಲ್ನ ಇಟ್ಟು ಬ್ಯಾಕ್ ಸೈಡಿಂದನೂ ಸಿಂಗಲ್ ಕ್ರೋಶೆ ಮಾಡ್ಕೋಬೋದು. ಸ್ವಲ್ಪ ಲೆಫ್ಟ್ ಹ್ಯಾಂಡಿಗೆ ಒಂಚೂರು ಕಟ್ಟಾಗಿದೆ ಫ್ರೆಂಡ್ಸ್. ಒಂದು ಸ್ವಲ್ಪ ದಾರ ಹಿಡಿಯೋಕ್ಕೆಲ್ಲ ಕಷ್ಟ ಆಗ್ತಾಯಿತ್ತು ಆ್ಯಕ್ಚುಲಿ ವಿಡಿಯೋ ಮಾಡಬೇಕಾದ್ರೆ, ಈ ಸ್ಯಾರಿ ಹಾಕಬೇಕಾದ್ರೆ. ಸೊ ಆದರೂ ಓಕೆ ಹಾಕ್ಬೋದು ಅಂತ ಹಾಕಿದ್ದೀನಿ. 6 ಚೈನ್ ಸಿಂಗಲ್ ಕ್ರೋಶೆ ಮಾಡಿ ಮತ್ತು 4 ಚೈನ್ 3 ಚೈನ್ ಇಡ್ಸಿದ್ರೆ 3 ಚೈನ್, ಇಲ್ಲ 4 ಚೈನ್ ಇಡ್ಸಿದ್ರೆ 4 ಚೈನು ಮತ್ತು ಅಲ್ಲಿರೋ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡೋಣ. ಅಲ್ಲಿರೋ ಸಿಂಗಲ್ ಕ್ರೋಶೆಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ಬೇಕು. ಸೊ ನೋಡಿ 4 ಚೈನು ಮತ್ತು 6 ಚೈನ್ ಈ ರೀತಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಚೈನ್ಸ್ನ ಹಾಕಿ ಸಿಂಗಲ್ ಕ್ರೋಶೆ ಮಾಡಿ ಇಲ್ಲಿಂದ ಇವಾಗ 4 ಚೈನ್ ಒಳಗಡೆ 2 ಸತಿ 4 ಚೈನ್ ಇದೆಲ್ಲ ಫ್ರೆಂಡ್ಸ್, 2 ಸತಿನೂ ಸೇರಿಸಿ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಸ್ವಲ್ಪ ತುಂಬ ಟೈಟಾಗಿ ಮಾಡ್ಕೋಬೇಡಿ, ಅಲ್ಲಿ ಗ್ಯಾಪ್ ಜಾಸ್ತಿ ಕಾಣ್ತೈತೆ. ಸ್ಟಾರ್ಟಿಂಗ್ ಅಲ್ವಾ ಸ್ವಲ್ಪ ಟ್ವಿಸ್ಟೆಡ್ ಅಂದರೆ ಜಿಗ್ಸಾಗ್ ಸ್ವಲ್ಪ ಸರಿ ಇರಲಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಟ್ವಿಸ್ಟಾಗಿ ಕಾಣಿಸ್ತಾ ಇತ್ತು. ಇಲ್ಲಾಂದರೆ ಪ್ರಾಪರಾಗಿ ಚೆನ್ನಾಗಿ ಕಾಣುತ್ತೆ. ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋತೀನಿ. ಈ 6 ಚೈನ್ ಏನಿದೆ ಅದ್ರ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರ ಅಂತಂದು 4 ದಾರ ಇರುತ್ತೆ. ಫಸ್ಟ್ 2 ದಾರ 1 ಮಾಡ್ಕೊಂಡಿದ್ದೀನಿ, ನೆಕ್ಸ್ಟ್ 2 ದಾರ 1 ಮಾಡ್ಕೊಂಡಿದ್ದೀನಿ, ಮತ್ತೆ 2 ದಾರ 1 ಮಾಡ್ಕೊಂಡಿದ್ದೀನಿ. ಸೊ ಟ್ರಿಪಲ್ ಕ್ರೋಶೆ ಮಾಡ್ತೀನಿ ಫ್ರೆಂಡ್ಸ್. ಟ್ರಿಪಲ್ ಕ್ರೋಶೆ ಮತ್ತು ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು. ಸೇಮ್ ಗ್ಯಾಪಲ್ಲಿ ಹೋಗಿ ದಾರನ ತಂದು 4 ದಾರ ಇರುತ್ತಲ್ವ, ಫಸ್ಟ್ 2 ದಾರ 1 ಮಾಡ್ಕೋಬೇಕು, ಮತ್ತೆ 2 ದಾರ 1 ಮಾಡ್ಕೋಬೇಕು, ಮತ್ತು 2 ದಾರ 1 ಮಾಡ್ಕೊಳ್ಳೋಣ. ಮಿಕ್ಕಿದ 2 ದಾರ 1 ಮಾಡ್ಕೊಳ್ಳೋಣ. ಸೊ ಅಲ್ಲಿ ಪ್ಲಾಸ್ಟರ್ ಹಾಕಿದ್ದೀನಿ ಫ್ರೆಂಡ್ಸ್, ಆದರೂ ಕೈಯಲ್ಲಿ ಹಿಡಿಯೋಕ್ಕಾಗ್ತಾಯಿಲ್ಲ. ಸ್ವಲ್ಪ ಸ್ಲೋ ಆಗಿ ಸ್ವಲ್ಪ ಒಂದೊಂದು ಕಡೆ ಫಾಸ್ಟಾಗಿ ತೋರಿಸಿದ್ದೀನಿ. ಸೊ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಲ್ಲಿ ಟ್ರಿಪಲ್ ಕ್ರೋಶೆನ ಫಿಲ್ ಮಾಡ್ತಾಯಿದ್ದೀನಿ. ನಾನು 2 ಸತಿ 4 ಚೈನ್ ಹಾಕಿದ್ದೀನಲ್ಲ, 4 ಚೈನ್ನ ಕಂಬ ಥರ ಕನ್ಸಿಡರ್ ಮಾಡಿದ್ರೆ ನಾನು 13 ಹಾಕಿದ್ದೀನಿ ಫ್ರೆಂಡ್ಸ್. ಇಲ್ಲಿ 13 ಕಂಬಗಳನ್ನ ಹಾಕಿದ್ದೀನಿ. ಅದನ್ನು ಕನ್ಸಿಡರ್ ಮಾಡಿ 13 ಕಂಬ, ಅದು ವಿತೌಟ್ 4 ಚೈನ್ ಅಂದರೆ 12 ಕಂಬ ಹಾಕಿದ್ದೀನಿ. ಸೊ ಲಾಸ್ಟಲ್ಲಿ ಟ್ರಿಪಲ್ ಕ್ರೋಶೆ ಒಂದು ಬೇಸ್ ಲೈನಲ್ಲಿರೋ ಸಿಂಗಲ್ ಕ್ರೋಶೆಗೆ ಲಾಸ್ಟಲ್ಲಿ ಒಂದು ಟ್ರಿಪಲ್ ಕ್ರೋಶೆನ ಹಾಕಿದ್ದೀನಿ. ಇದು ಆ್ಯಕ್ಚುಲಿ ಆ ಸೈಡು 4 ಚೈನ್ ಬರುತ್ತೆ ಅಲ್ವ, ನಾವು ಅದಕ್ಕೋಸ್ಕರ ಈ ಸೈಡು ಒಂದು ಟ್ರಿಪಲ್ ಕ್ರೋಶೆನ ಸಿಂಗಲ್ ಕ್ರೋಶೆ ಇರೋ ಸಿಂಗಲ್ ಕ್ರೋಶೆ ಸ್ಯಾರಿಗಿರೋ ಸಿಂಗಲ್ ಕ್ರೋಶೆಗೆ ಹಾಕಿದ್ದೀನಿ. ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡ್ಕೊಂಡು ಒಂದು ಪಾಯಿಂಟ್ ಒಳಗಡೆಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಪ್ರಾಪರಾಗಿ ಲಾಕ್ ಮಾಡ್ಕೊಳ್ಳಿ. ಸೊ ಲಾಕ್ ಆದಮೇಲೆ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡಬೇಕು. ಪಕ್ಕದಲ್ಲೇ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡಿ ಫ್ರೆಂಡ್ಸ್. ಇದು ಆರ್ಚ್ ರೆಡಿ ಆಯ್ತಲ್ವ ನಮಗೆ ಇವಾಗ. ಸೊ ಇದನ್ನು 2 ಸ್ಟೆಪ್ಪಲ್ಲಿ ಕೂಡ ಮಾಡ್ಬೋದು, ಇಲ್ಲ ಸಿಂಗಲ್ ಸ್ಟೆಪ್ಪಲ್ಲಿ ಈ ಥರ ಕೂಡ ನೀವು ಹೋಗ್ಬೋದು. ಇದು ಲಾಕ್ ಆದಮೇಲೆ ಮತ್ತೆ ನಾನಿಲ್ಲಿ 5 ಚೈನ್ ಹಾಕೋತೀನಿ ಫ್ರೆಂಡ್ಸ್. 4 ಆದರೂ ನಡೆಯುತ್ತೆ. 5 ಚೈನ್ ಹಾಕೋತಾ ಇದ್ದೀನಿ. ಇಲ್ಲಿ ನಮಗೆ ಫ್ಲವರ್ ಬರುತ್ತೆ. ನೀವು 4 ಚೈನ್ ಹಾಕ್ಕೊಂಡ್ರೂ ನಡೆಯುತ್ತೆ. ಸೊ ಆರ್ಚ್ ಹತ್ತತ್ರ ಬರುತ್ತೆ. ನಾನಿಲ್ಲಿ 5 ಚೈನ್ ಒಂದು ಸತಿ ಹಾಕೋತಾ ಇದ್ದೀನಿ, ಇನ್ನೂ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಇನ್ನೂ ಒಂದು ಸತಿ ಸಿಂಗಲ್ ಕ್ರೋಶೆ ಆದ ತಕ್ಷಣ ಮತ್ತೆ ಅಗೇನ್ 4 6 ಆರ್ಚ್ ಮಾಡ್ಕೋಬೇಕು ನಾವು.
ಈ 5 ಚೈನ್ ಬಿಟ್ಟರೆ ಮತ್ತೆ 4 ಚೈನ್ 6 ಚೈನ್ ಮಾಡ್ಕೊಂಡು ಆರ್ಚ್ ಮಾಡ್ಕೊಬಿಡೋಣ. ಸೊ 5 ಚೈನ್ ಮಾತ್ರ ಎಕ್ಸ್ಟ್ರಾ ಹಾಕ್ಕೊಳ್ಳೋದು. ನಾನು ಸ್ಟಾರ್ಟಿಂಗ್ ಹಾಕಿರೋ ಥರ ಇಲ್ಲಿ 4 ಚೈನ್ ಹಾಕಿ ಇಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ, ಮತ್ತು 6 ಚೈನ್ ಹಾಕಿ ಯು ಶೇಪಲ್ಲಿ ಲಾಕ್ ಮಾಡ್ಕೊತೀನಿ. ಸೊ 5 4 6 ಈ ಥರ ಹಾಕ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಒಂದು ಆರ್ಚ್ ಆಗಿದ ತಕ್ಷಣ 5 4 6 ಚೈನ್ಗಳನ್ನ ಹಾಕಬೇಕು. 6 ಚೈನು ಯು ಶೇಪಲ್ಲಿ ಲಾಕ್ ಮಾಡ್ಕೋಬೇಕು. 5 ಚೈನ್ ಆದಮೇಲೆ ಒಂದು ಸಿಂಗಲ್ ಕ್ರೋಶೆ ಆ ಸೈಡ್ ಈ ಸೈಡ್ ಎಕ್ಸ್ಟ್ರಾ ಹಾಕ್ಕೋಬೇಕು, ಮತ್ತು 4 ಚೈನ್ ಆದಮೇಲೆ 6 ಚೈನು ಯು ಶೇಪಲ್ಲಿ ಲಾಕ್ ಮಾಡ್ಕೋಬೇಕು. ಅಗೇನ್ 6 ಚೈನ್ ಹಾಕ್ತೀನಿ ಫ್ರೆಂಡ್ಸ್. ಬ್ಯಾಕ್ ಸೈಡ್ ಟರ್ನ್ ಮಾಡಿಬಿಟ್ಟು ನೋಡಿ, ಬ್ಯಾಕ್ ಸೈಡಿಂದ ಟರ್ನ್ ಮಾಡಿ ನಾನು ಸಿಂಗಲ್ ಕ್ರೋಶೆ ಇರೋ ಸಿಂಗಲ್ ಕ್ರೋಶೆಗೆ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಮತ್ತು 4 ಚೈನ್ ಇರೋ ಕಡೆ 4 ಚೈನೇ ಹಾಕಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ, ಅಥವಾ 3 ಚೈನ್ ಇಡ್ಸಿದ್ರೆ 3 ಚೈನ್ ಹಾಕಿ 2 ಸಿಂಗಲ್ ಕ್ರೋಶೆ ಇರುತ್ತಲ್ಲ, 1 ಸಿಂಗಲ್ ಕ್ರೋಶೆಗೆ ಮಾಡಿಕೊಂಡು ಫ್ರಂಟ್ ಸೈಡಿಗೆ ಟರ್ನ್ ಮಾಡಿಕೊಂಡು ಅಲ್ಲಿಂದ ಟ್ರಿಪಲ್ ಕ್ರೋಶೆ ಸ್ಟಾರ್ಟ್ ಮಾಡ್ಕೋಬೇಕು. ಸೊ 5 4 6 ಚೈನ್ ಹಾಕಿ ಮತ್ತೆ 6 ಚೈನ್ ಬ್ಯಾಕ್ ಸೈಡಿಂದ ಲಾಕ್, ಮತ್ತು 4 ಚೈನ್ ಬ್ಯಾಕ್ ಸೈಡಿಂದ ಲಾಕ್ ಹಾಕಿ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿದ್ದೀನಿ ಅಲ್ವಾ, ಅಲ್ಲಿಂದ ಇವಾಗ ಎರಡು ಸೇರಿಸಿ 2 4 ಚೈನು ಸೇರಿಸ್ಬಿಟ್ಟು ನಾವು ಲಾಕ್ ಮಾಡ್ಕೊಳ್ಳೋಣ. ಟೈಟ್ ಮಾಡೋದು ಬೇಡ, ಇಲ್ಲಿ ಗ್ಯಾಪ್ ಕಾಣಿಸ್ಬಿಡುತ್ತೆ. ಸೊ ಅಲ್ಲ, ಆರಾಮಾಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆ ಮಾಡಿಕೊಂಡು ನೀಡಲ್ ಮೇಲೆ 2 ಸತಿ ದಾರ ಸುತ್ತಕೊಂಡು ಫ್ರೆಂಡ್ಸ್ 6 ಚೈನ್ 2 ಸತಿ ಇದೆ ಅಲ್ವಾ, ಅದರೊಳಗಡೆ ಹೋಗಿ ದಾರ ತಂದು 2 ದಾರ 1 ಟೈಮ್ 2 ದಾರ 1 ಟೈಮ್ 2 ದಾರ 1 ಟೈಮ್ ಈ ರೀತಿ ಟ್ರಿಪಲ್ ಕ್ರೋಶೆ 12 ಟ್ರಿಪಲ್ ಕ್ರೋಶೆ ಹಾಕ್ತೀನಿ. 12 ಟ್ರಿಪಲ್ ಕ್ರೋಶೆ ಹಾಕಿ ಲಾಸ್ಟಲ್ಲಿ ಬೇಸ್ ಲೈನಲ್ಲಿ ಕೂಡ ಒಂದು ಟ್ರಿಪಲ್ ಕ್ರೋಶೆ ಅಲ್ಲಿರೋ ಸಿಂಗಲ್ ಕ್ರೋಶೆಗೆ ಬೇಸ್ ಲೈನಲ್ಲಿರೋ ಸಿಂಗಲ್ ಕ್ರೋಶೆಗೆ ಟ್ರಿಪಲ್ ಕ್ರೋಶೆ ಹಾಕ್ತೀನಿ. ಆಮೇಲೆ ಎಕ್ಸ್ಟ್ರಾ ಒಂದು ಸಿಂಗಲ್ ಕ್ರೋಶೆ ಹಾಕಿ 5 ಚೈನ್ 4 ಚೈನ್ 6 ಚೈನ್ ಮತ್ತು ಆರ್ಚ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಇವಾಗ ಸೇಮ್ ಸ್ಟೆಪ್ನ ಪೂರ್ತಿ ಹಾಕ್ಕೊಂಡಾದಮೇಲೆ ನೋಡಿ, ಸೆಕೆಂಡ್ ಕಲರ್ ತೊಗೊಂಡಿದ್ದೀನಿ, ಇಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ತುಂಬ ಈಸಿ ಇದೆ ಫ್ರೆಂಡ್ಸ್ ಈ ಸ್ಟೆಪ್ಪು ಕೂಡ. ಆರ್ಚ್ಗೆ ಜಸ್ಟ್ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಒಂದು ಬೀಡ್ ಅಟ್ಯಾಚ್ ಮಾಡೋದು, ಆಮೇಲೆ ಫ್ಲವರ್ ಹಾಕೋದು ಯಾವ ರೀತಿ ಅಂತ ಹೇಳ್ಕೊಡೋಣ. ಸೊ ಮತ್ತು ಈ ರೀತಿ ಪ್ರತಿ ಹೋಲ್ ಗ್ಯಾಪ್ ಇರುತ್ತೆ ನೋಡಿ, ಪ್ರತಿ ಕಂಬದ ಮೇಲೆ ಒಂದೊಂದು ಹೋಲ್ ಗ್ಯಾಪ್ ಇರುತ್ತೆ. ಆ ಹೋಲ್ ಗ್ಯಾಪಿಗೆ ನೀಡಲ್ನ ಹಾಕಿ ದಾರ ಅಂತಂದು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋದು, 2 ದಾರ ಸೇರಿ 1 ಮಾಡ್ಕೊಳ್ಳೋದು ಅಷ್ಟೇ. ಜಸ್ಟ್ ಲಾಕ್ ಮಾಡ್ಕೊಂಡು ಹೋಗೋದು. ಲಾಕ್ ಸಿಂಗಲ್ ಕ್ರೋಶೆ ಯಾವ್ದಾದ್ರು ಸರಿ ಫ್ರೆಂಡ್ಸ್. ಸಿಂಗಲ್ ಕ್ರೋಶೆ ಮಾಡಿಕೊಂಡು ನೋಡಿ, ನೀಡಲ್ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಈ ಸೈಡ್ 6 ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ, ಆ ಸೈಡ್ 6 ಸಿಂಗಲ್ ಕ್ರೋಶೆ. ಸೆಂಟ್ರಲ್ಲಿ ಒಂದು ಹೋಲ್ ಗ್ಯಾಪ್ ಬಿಡಬೇಕು ಫ್ರೆಂಡ್ಸ್. ಸೆಂಟ್ರಲ್ಲಿ ಒಂದು ಹೋಲ್ ಗ್ಯಾಪ್ ಬಿಟ್ಟು, ಅಂದರೆ ಒಂದು ಬೀಡನ್ನ ಹಾಕಿ ಒಂದು ಹೋಲ್ ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಒಂದು ಬೀಡನ್ನ ತೊಗೊಳ್ಳೋಣ ಇವಾಗ, ರೌಂಡ್ ಬೀಡು. ಬಿಗ್ ಸೈಜ್ ಅಥವಾ ಮೀಡಿಯಮ್ ಸೈಜ್ ಯಾವ ಥರ ನಡೆಯುತ್ತೆ. ಸೊ ಈ ರೀತಿ ಒಂದು ಕಟ್ಟಿಂಗ್ ಇರೋ ಬೀಡ್ ತೊಗೊಳ್ತೀನಿ. ಬೀಡನ್ನ ಇನ್ಸರ್ಟ್ ಮಾಡಿ ಒಂದು ಹೋಲ್ ಗ್ಯಾಪ್ನ ಬಿಟ್ಟು ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಲಾಕ್ ಮಾಡಿ ಫ್ರೆಂಡ್ಸ್. ನಾನಿಲ್ಲಿ ಆ ಥರ ತೋರಿಸಿಲ್ಲ, ಮತ್ತೆ ಎಲ್ಲ ರಿಮೂವ್ ಮಾಡಿಬಿಟ್ಟು ಮತ್ತೆ ನಾನು ಒಂದು ಹೋಲ್ ಗ್ಯಾಪ್ ಬಿಟ್ಟೆ, ಯಾಕಂದರೆ ವಿ ಶೇಪ್ ಟೈಪ್ ಬರಬೇಕು ನಮಗೆ ಆರ್ಚು. ಇದು ಯು ಶೇಪ್ ಬಂದ್ಬಿಡುತ್ತೆ ಅಂದ್ಬಿಟ್ಟು ನಾನು ಮತ್ತೆ ಸ್ವಲ್ಪ ಸಿಂಗಲ್ ಕ್ರೋಶೆ ತೆಗೆದುಬಿಟ್ಟು ಒಂದು ಹೋಲ್ ಗ್ಯಾಪ್ನ ಸೆಂಟ್ರಲ್ಲಿ ಬಿಟ್ಟು ನೆಕ್ಸ್ಟ್ 6 ಹೋಲ್ ಗ್ಯಾಪ್ಸ್ನ ಫಿಲ್ ಮಾಡ್ತಾಯಿದ್ದೀನಿ. ಸೊ ಆ ಸೈಡು 6, ಆ್ಯಕ್ಚುಲಿ ಆ ಸೈಡ್ 7 ಬಂದುಬಿಟ್ಟಿತ್ತು ಫ್ರೆಂಡ್ಸ್, ಒಂದು ಮಿಸ್ ಮಾಡಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ರಿಮೂವ್ ಮಾಡಿಬಿಟ್ಟು ಆ ಸೈಡು 6 ಹಾಕಿ ಒಂದು ಹೋಲ್ ಗ್ಯಾಪ್ನ ಸೆಂಟ್ರಲ್ಲಿ ಬಿಟ್ಟು ಅಲ್ಲಿ ಬೀಡ್ ಬರೋ ಥರ ನೆಕ್ಸ್ಟು ಕಂಟಿನ್ಯೂ ಮಾಡಿದ್ದೀನಿ ನೋಡಿ. ಇವಾಗ ಹಾಕಿದ್ದೀನಿ ಆ ಥರ ಒಂದು ಹೋಲ್ ಗ್ಯಾಪ್ ಸೆಂಟ್ರಲ್ಲಿ ಬಿಟ್ಟು, ಇಲ್ಲಿ 2 ಸಿಂಗಲ್ ಕ್ರೋಶೆ ಇದೆ ಅಲ್ವಾ, ಅಲ್ಲೇ ಮಧ್ಯದಲ್ಲಿ ಸೆಂಟ್ರಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊತೀನಿ. ಸಿಂಗಲ್ ಕ್ರೋಶೆ ಮಾಡಿಕೊಂಡು ಇಲ್ಲಿಂದ 3 ಚೈನ್ ಹಾಕ್ಕೊಳ್ಳೋಣ. ಇಲ್ಲಿಂದ 3 ಚೈನ್ನ ಹಾಕ್ಕೋಬೇಕು. 3 ಚೈನ್ಗಳನ್ನ ಇವಾಗ ಫ್ಲವರ್ ಮಾಡ್ತಾ ಇರೋದು ಫ್ರೆಂಡ್ಸ್. ಆರ್ಚ್ ಕಂಪ್ಲೀಟ್ ಆದ ತಕ್ಷಣ ಫ್ಲವರ್ ಇದು. ಸೊ ಸಿಂಗಲ್ ಕ್ರೋಶೆ ಆದ ತಕ್ಷಣ 3 ಚೈನ್ ಹಾಕ್ಕೊಂಡಿದ್ದೀನಿ. 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. 1 ಟೈಮ್ ದಾರ ಸುತ್ಕೊಂಡು ಅಲ್ಲಿ ಸಿಂಗಲ್ ಕ್ರೋಶೆ ಇರುತ್ತೆ ನೋಡಿ, ಲೈಟ್ ರೋಸ್ ಕಲರ್ ಥ್ರೆಡ್ಡಲ್ಲಿ ಆ ಸಿಂಗಲ್ ಕ್ರೋಶೆಗೆ ಹೋಲ್ ಗ್ಯಾಪ್ ಇರುತ್ತಲ್ಲ, ಅಲ್ಲಿ ನೀಡಲ್ಲ ಹಾಕಿ ದಾರನ ತರಬೇಕು. 3 ದಾರ ಇರುತ್ತೆ. ಫಸ್ಟ್ 2 ದಾರನ 1 ಮಾಡ್ಕೋಬೇಕು. ಡಬಲ್ ಕ್ರೋಶೆ ಮಾಡಬಾರ್ದು ಫ್ರೆಂಡ್ಸ್, ಹಾಗೆ ಇಟ್ಕೋಬೇಕು 2 ಲೂಪ್ಸ್ನ. ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಸೇಮ್ ಗ್ಯಾಪಲ್ಲಿ ಹೋಗಿ ದಾರನ ತಗೊಂಡು ಬಂದು, ಇವಾಗ 4 ದಾರ ಇರುತ್ತಲ್ಲ, ಫಸ್ಟ್ 2 ದಾರ 1 ಮಾಡಿಕೊಂಡು ಅದರಿಂದ ಬರೋ ಲೂಪನ್ನ ಹಾಗೆ ಇಟ್ಕೋಬೇಕು ನೋಡಿ, ಹೀಗೆ ಇಟ್ಕೋಬೇಕು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೇಮ್ ಗ್ಯಾಪಲ್ಲಿ ಹೋಗಿ ದಾರನ ತಂದು
2 ದಾರ ಸೇರಿ ಒಂದು ಮಾಡಬೇಕು. ಬಟ್ ಬರೀ ಒನ್ ಟೈಮ್ ಈ ರೀತಿ ಮಾಡಬೇಕು. ಮಿಕ್ಕಿದ ಥ್ರೆಡ್ಸ್ ಎಲ್ಲ ಹಾಗೆ ಇಟ್ಕೋಬೇಕು ಫ್ರೆಂಡ್ಸ್. ನಾನಿಲ್ಲಿ 4 ಟೈಮ್ಸ್ ಈ ರೀತಿ ಮಾಡಿದ್ದೀನಿ. 4 ಟೈಮ್ ಮಾಡಿ ನೋಡಿ, 4th ಟೈಮ್ ಇವಾಗ 4 ಟೈಮು. ಮಿಕ್ಕಿದ ಪೆಟಲ್ಸ್ ಇದೊಂದು ಪೆಟಲ್ ಫಾರ್ಮ್ ಆಗುತ್ತೆ ಫ್ರೆಂಡ್ಸ್. ಮಿಕ್ಕಿದ ಪೆಟಲ್ಸ್ ಎಲ್ಲ 3 ಟೈಮ್ಸ್ ಮಾಡ್ತೀನಿ, ಯಾಕಂದರೆ ಅದಕ್ಕೆ 3 ಚೈನ್ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ. ಇದಕ್ಕೆ ಮಾತ್ರ 4 ಟೈಮ್ ಮಾಡ್ತೀನಿ. 4 ಟೈಮ್ ಈ ರೀತಿ ಆ ಡಬಲ್ ಕ್ರೋಶೆ ಮಾಡಬಾರ್ದು. 2 ದಾರ ಸೇರಿ ಒಂದು ಮಾಡ್ಕೊಂಡು ಒಂದು ಲೂಪ್ ಹಾಗೆ ಇಟ್ಕೊಂಡು ಲಾಸ್ಟಲ್ಲೆಲ್ಲ ಸೇರಿ ಲಾಕ್ ಮಾಡಿ ಸಿಂಗಲ್ ಕ್ರೋಶೆ ಮಾಡಬೇಕು. ಇದು ಒಂದು ಪೆಟಲ್ ಟೈಪ್ ಫಾರ್ಮ್ ಆಗುತ್ತೆ ನಮಗಿಲ್ಲಿ. ಸೊ ಒಂದು ಪೆಟಲ್ ಆದ ತಕ್ಷಣ ಅಲ್ಲಿಂದ 5 ಚೈನ್ಸ್ನ ಹಾಕೋಣ. ಪೆಟಲ್ ಟೈಪ್ ಫಾರ್ಮ್ ಆದ ತಕ್ಷಣ ನಾವು ಅಲ್ಲಿಂದ 5 ಚೈನ್ಸ್ನ ಹಾಕೋಣ. ಸೊ 5 ಚೈನ್ಗಳನ್ನ ಮಾಡ್ಕೋಬೇಕು. 5 ಚೈನ್ ಮಾಡಿಬಿಟ್ಟು ನೀಡಲ್ನ ರಿಮೂವ್ ಮಾಡೋಣ ಫ್ರೆಂಡ್ಸ್. ಥ್ರೆಡ್ಡಿಂದ ನೀಡಲ್ನ ತೆಗೆದ್ಬಿಟ್ಟು ಸ್ವಲ್ಪ ಮೇಲೆ ಮಾಡೋಣ. ದಾರ ತೆಗೆದ್ಬಿಟ್ಟು ನಮ್ಮ ರೈಟ್ ಸೈಡ್ ನೋಡಿ, ಪೆಟಲ್ ರೈಟ್ ಸೈಡು ನೀಟಾಗಿ ಅಲ್ಲಿ ಒಂದು ಹೋಲ್ ಗ್ಯಾಪ್ ಕಾಣುತ್ತೆ ನಮಗೆ. ಅಲ್ಲೇ ಸ್ಟಾರ್ಟಿಂಗಲ್ಲೇ ಈ ರೀತಿ ನೀಡಲ್ನ ಹಾಕಿ ಆ ಇರೋ ಲೂಪ್ ಏನು ದಾರ ಇದೆ ಅಲ್ಲಿ ಮೇಲೆ ಅದನ್ನು ಈ ಥರ ಪಾಸ್ ಮಾಡ್ಕೋಬೇಕು. ಹಿಂದೆಯಿಂದ ಮುಂದಕ್ಕೆ ಪಾಸ್ ಮಾಡ್ಕೊಂಡು ಇಲ್ಲಿ ಒಂದು ಲಾಕ್ ಮಾಡ್ತೀನಿ. ಅಲ್ಲಿ 5 ಚೈನ್ ಒಂದು ಲೂಪ್ ಆಗುತ್ತೆ ನಮಗೆ. ಅಲ್ಲಿ ಮಿಕ್ಕಿದ ಪೆಟಲ್ಸ್ನ ನಾವು ಮಾಡಬೇಕಾಗತ್ತೆ. ಪಾಸ್ ಮಾಡ್ಕೊಂಡು ಲಾಕ್ ಆಗಿದ ತಕ್ಷಣ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಮಾಡಿಕೊಂಡು ಇವಾಗ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ದಾರ ಸುತ್ಕೊಂಡು ಈ 5 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 3 ದಾರ ಇರುತ್ತಲ್ವ, 3 ದಾರ ಇರುವಾಗ 2 ದಾರ ಒಂದು ಮಾಡೋಣ, ಇನ್ನೆರಡು ದಾರ ಹಾಗೆ ಇಟ್ಕೊಳ್ಳೋಣ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಸೇಮ್ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ದಾರ ಒಂದು ಮಾಡ್ಕೋತೀನಿ. ಮಿಕ್ಕಿ ಥ್ರೆಡ್ಸ್ನ ಹಾಗೆ ಇಟ್ಕೋತೀನಿ. ಮತ್ತು ಅದೇ ಥರ ಮಾಡಿ 2 ದಾರ ಮಾತ್ರ ಒಂದು ಮಾಡಬೇಕು, ಮಿಕ್ಕಿದ ಟೈಮ್ ಹಾಗೆ ಇಡಬೇಕು. ಇಲ್ಲಿ 3 ಟೈಮ್ಸ್ ಮಾತ್ರ ಹಾಗೆ ಮಾಡ್ತೀನಿ ಫ್ರೆಂಡ್ಸ್. 4 ಲೂಪ್ಸ್ ಇರುತ್ತೆ. 4 ಲೂಪ್ಸ್ಗೂ ಒಂದೇ ಸತಿ ಥ್ರೆಡ್ನ ಎಳ್ಕೊಂಡು ಲಾಕ್ ಮಾಡ್ಕೊಬಿಡೋದು. ಸೊ ಅಗೇನ್ 3 ಚೈನ್ ಹಾಕಿ ಅದೇ 5 ಚೈನ್ ಗ್ಯಾಪ್ ಒಳಗಡೆ ನಾನು ಲಾಕ್ ಮಾಡ್ಕೋತೀನಿ. ಸ್ಟಾರ್ಟಿಂಗ್ ಈ 3 ಚೈನ್ ಲಾಸ್ಟ್ 3 ಚೈನ್ ಹಾಕಿರಲ್ಲ, ಅದಕ್ಕೆ 4 ಟೈಮ್ಸ್ ನಾನು ಮಾಡಿದ್ದೀನಿ. ಸೊ ಇಲ್ಲಿ 3 ಟೈಮ್ಸ್ ಆದರೆ ಸಾಕು. ಮತ್ತೆ 3 ಚೈನ್ ಹಾಕೋಣ. 3 ಚೈನ್ ಹಾಕಿ ನೀಡಲ್ ಮೇಲೆ ದಾರ ಸುತ್ಕೊಂಡು ನೀಡಲ್ ಮೇಲೆ ದಾರ ಸುತ್ಕೋಬೇಕು. 5 ಚೈನ್ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಈ 2 ದಾರ ಸೇರಿ ಒಂದು ಮಾಡ್ಕೊಳ್ಳೋಣ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ದಾರ ಸೇರಿ ಒಂದು ಮಾಡ್ಕೊಳ್ಳೋದು. ಈ ರೀತಿ 3 ಟೈಮ್ಸ್ ಮಾಡೋಣ. 3 ಟೈಮ್ಸ್ ಮಾಡಿ ಅಗೇನ್ 3 ಲೂಪ್ಸ್ ಎಲ್ಲ ಲೂಪ್ಸ್ನ ಸೇರಿ ಒಂದು ಮಾಡ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. 3 ಚೈನ್ ಮಾಡಿ ಸೇಮ್ 5 ಚೈನ್ ಗ್ಯಾಪಲ್ಲೇ ಲಾಕ್. 3 ಚೈನ್ ಮಾಡಿ ಇದೇ 5 ಚೈನ್ ಗ್ಯಾಪಲ್ಲೇ ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಇನ್ನೂ 2 ಪೆಟಲ್ ಹಾಕಬೇಕು ಫ್ರೆಂಡ್ಸ್. ಸ್ಟಾರ್ಟಿಂಗ್ ಮಾಡಿದ್ದು 1 ಪೆಟಲ್ಲು, ಇವಾಗ 2 ಹಾಕಿದ್ದೀವಲ್ಲ, ಇನ್ನೂ 2 ಇದೇ ರೀತಿ ಮಾಡಬೇಕು. 3 ಚೈನ್ ಮಾಡ್ಕೋಬೇಕು 3 ಟೈಮ್ಸ್. ಆ ರೀತಿ ಡಬಲ್ ಕ್ರೋಶೆ ಮಾಡ್ಕೋಬಾರ್ದು. ಡಬಲ್ ಕ್ರೋಶೆ ಟೈಪೇ ನೀಡಲ್ ಮೇಲೆ ದಾರ ಸುತ್ಕೊಂಡು ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಜಸ್ಟ್ 2 ದಾರ ಸೇರಿ ಒಂದು ಮಾಡಿಕೊಂಡು ಮಿಕ್ಕಿದ ಲೂಪ್ಸ್ ಹಾಗೆ ಇಟ್ಕೋಬೇಕು. ಬೇಕಂದರೆ ಡಬಲ್ ಕ್ರೋಶೆ ಕೂಡ ನೀವು ಹಾಕೋಬೋದು ಫ್ರೆಂಡ್ಸ್, ಅದು ಒಂಥರ ಡಿಫ್ರೆಂಟಾಗಿ ಬರುತ್ತೆ. ಡಬಲ್ ಕ್ರೋಶೆ ಕೂಡ ನೀವು ಮಾಡ್ಕೋಬೋದು. ಸೊ ಇದು ಒಂಥರ ಪೆಟಲ್ ಬರುತ್ತೆ. ಒಂದು ಸ್ವಲ್ಪ ಸ್ಲೈಟ್ ಡಿಫ್ರೆನ್ಸ್ ಅಷ್ಟೇ ಪೆಟಲ್ ಶೇಪಲ್ಲಿ. ಸೊ ಯಾವ ರೀತಿ ಬೇಕಾದ್ರೂ ನೀವು ಮಾಡ್ಕೋಬೋದು. ಅದು ಶಾರ್ಪ್ ಎಡ್ಜಸ್ ಬರುತ್ತೆ, ಇದರಲ್ಲಿ ಅಷ್ಟು ಶಾರ್ಪ್ ಬರೋಲ್ಲ. ನೋಡಿ, ಇದು 4 ಆಗಿದೆ ಅಲ್ವಾ. 4 ಆದಮೇಲೆ ಲಾಸ್ಟ್ ಒನ್ನು ಈ ಥರ 4 ಲೂಪ್ನು ಸೇರಿ ಒಂದು ಮಾಡ್ಕೊಂಡು ಲಾಕ್ ಮಾಡಿದ್ದೀನಿ. ಇದನ್ನು 3 ಚೈನ್ ಹಾಕಿ ಲಾಕ್ ಮಾಡಬಾರ್ದು ಫ್ರೆಂಡ್ಸ್. ಹಾಗೆ ಲಾಸ್ಟ್ ಪೆಟಲ್ನ 5th ಪೆಟಲ್ನ ಹಾಗೆ ಲಾಕ್ ಆಗಿದ ತಕ್ಷಣ ಈ 2 ಸಿಂಗಲ್ ಕ್ರೋಶೆ ಇರುತ್ತಲ್ವ ಅಲ್ಲೇ ಲಾಕ್ ಮಾಡ್ಕೊಳ್ತೀನಿ. ಅಲ್ಲೇ ಲಾಕ್ ಮಾಡಿಕೊಂಡು ಸೆಕೆಂಡ್ ಆರ್ಚ್ನ ಸ್ಟಾರ್ಟ್ ಮಾಡ್ಕೊಳ್ಳೋದು. ನಮಗೆ ಕುಚ್ಚು ಬದಲು ಈ ಥರ ಫ್ಲವರ್ ಮಾಡ್ತಾ ಇರೋದು. ಅಂದರೆ ಎಲ್ಲೆಲ್ಲಿ ಕುಚ್ಚು ಕಟ್ತೀವೋ ಬೇಕಂದರೆ ಡಬಲ್ ಆರ್ಚಲ್ಲಿ ಈ ಆರ್ಚ್ ಏನು ಹಾಕ್ತಾಯಿದ್ದೀವಿ ಫ್ರೆಂಡ್ಸ್, ಇದನ್ನು ಕೂಡ ಇನ್ನೂ ಎಕ್ಸ್ಟೆಂಡ್ ಮಾಡ್ಬೋದು. ಬೇಕಂದರೆ ಪಿಕಾಟ್ಸ್ ಅಥವಾ ನಾರ್ಮಲ್ ಕಂಬ ವಿತ್ ಬೀಡು ಆ ಥರ ಎಲ್ಲ ಮಾಡ್ಕೊಂಡು ಫ್ಲವರ್ ಕೂಡ ನೀವು ಮಾಡ್ಕೋಬೋದು. ನಾನಿಲ್ಲಿ ಫ್ಲವರ್ ಇದೆ ಅಲ್ವಾ ಅಂದ್ಬಿಟ್ಟು ಸ್ವಲ್ಪ ಸಿಂಪಲಾಗೆ ಮಾಡ್ತಾ ಇರೋದು. ಕಸ್ಟಮರ್ ಹೀಗೆ ಬೇಕಂತ ಕೇಳಿದ್ದಕ್ಕೆ ಹೀಗೆ ಮಾಡ್ತಾ ಇರೋದು. ಸೊ ಈ ರೀತಿ ಲೂಪ್ಸ್ ಏನಿದೆ ಅಂದರೆ ಹೋಲ್ ಗ್ಯಾಪ್ಸ್ ಏನಿದೆ ಒಂದೊಂದು ಕಂಬದ ಮೇಲೆ ಆ ಹೋಲ್ ಗ್ಯಾಪ್ಸ್ ಎಲ್ಲ ಪ್ರತಿಯೊಂದು ಹೋಲ್ ಗ್ಯಾಪಲ್ಲೂ
ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. 6 ಟೈಮ್ಸ್ ಮಾಡೋಣ ಫ್ರೆಂಡ್ಸ್. ಈ ಸೈಡ್ 6 ಟೈಮ್ ಮಾಡಿ ಸೆಂಟ್ರಲ್ಲಿ ಒಂದು ಹೋಲ್ ಗ್ಯಾಪ್ ಬಿಡಬೇಕು. ಒಂದು ಬೀಡನ್ನ ಹಾಕಿ ಸೆಂಟ್ರಲ್ಲಿ ಹೋಲ್ ಗ್ಯಾಪ್ ಬಿಟ್ಟು ನಾವಲ್ಲ ಆ ಕಡೆನೂ ಲೆಫ್ಟ್ ಸೈಡಲ್ಲೂ 6 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳೋದು. ಮತ್ತು ಫ್ಲವರ್ ಸ್ಟಾರ್ಟ್ ಮಾಡೋದು. ಇವಾಗ ಒಂದು ಬೀಡನ್ನ ಇನ್ಸರ್ಟ್ ಮಾಡಿ, ಬೀಡ್ ಲಾಕ್ ಏನು ಬೇಡ, ಒಂದು ಹೋಲ್ ಗ್ಯಾಪ್ನ ಬಿಟ್ಟು ನೆಕ್ಸ್ಟು ಹೋಲ್ ಗ್ಯಾಪ್ ನೀಡಲ್ನ ಹಾಕಿ ತಂದು 2 ದಾರ ಸೇರಿ ಒಂದು ಮಾಡ್ಕೊಳ್ಳೋದು. ಇದೇ ರೀತಿ 6 ಟೈಮ್ಸ್ ಮಾಡ್ಕೋಬೇಕು. ಇದಾದಮೇಲೆ ಮತ್ತೆ ಫ್ಲವರ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಇವಾಗ. ಸೊ ಅಲ್ಲಿ ಸಿಂಗಲ್ ಕ್ರೋಶೆ ಹಾಕಿದ್ದೀನಿ ಫ್ರೆಂಡ್ಸ್ ಆಲ್ರೆಡಿ. ಅಲ್ಲಿಂದ 3 ಚೈನ್ ಮಾಡ್ಕೊಳ್ಳೋಣ. 3 ಚೈನ್ ಮಾಡಿಕೊಂಡು ಆ ಸಿಂಗಲ್ ಕ್ರೋಶೆ ಫಸ್ಟ್ ಏನು ಹಾಕಿದ್ದೀವಿ ಅದೇ ಹೋಲ್ ಗ್ಯಾಪ್ಗೆ ನೋಡಿ ಸಿಂಗಲ್ ಕ್ರೋಶೆ ಇರುತ್ತಲ್ವ, ಅದೇ ಹೋಲಿಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 3 ದಾರ ಇರುತ್ತೆ ಫಸ್ಟ್, 2 ದಾರ ಸೇರಿ ಒಂದು ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಸೇಮ್ ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ ಸೇರಿ ಒಂದು ಮಾಡ್ಕೊಳ್ಳೋದು. ಈ ರೀತಿ 3 ಟೈಮ್ಸ್ ಆದರೂ ಸರಿ ಫ್ರೆಂಡ್ಸ್, 4 ಟೈಮ್ಸ್ ಆದರೂ ಸರಿ. ಇದರಲ್ಲಿ ನಾನಿಲ್ಲಿ 3-4 ಟೈಮ್ಸ್ ಮಾಡಿಬಿಟ್ಟು ಲಾಕ್ ಮಾಡಿದ್ದೀನಿ. ಲಾಕ್ ಆದ ತಕ್ಷಣ ಇಲ್ಲಿ 5 ಚೈನ್ ಮಾಡ್ಕೊಳ್ಳೋಣ ಇವಾಗ. ಫೈವ್ ಚೈನ್ ಮಾಡಿ ನೀಡಲ್ನ ರಿಮೂವ್ ಮಾಡಿಬಿಡಬೇಕು. ರಿಮೂವ್ ಮಾಡಿಬಿಟ್ಟು ಇಲ್ಲಿ ರೈಟ್ ಸೈಡ್ ಇದೆಯಲ್ಲ ಅಲ್ಲಿ ನೀಡಲ್ನ ಹಾಕಿ ಇರೋದು ಆ ಲೂಪನ್ನ ಈ ರೀತಿ ಪಾಸ್ ಮಾಡ್ಕೊಳ್ಳೋಣ. ಅದನ್ನು ಆರಾಮ್ಸಾಗಿ ತೊಗೊಂಡು ಈ ಕಡೆ ಕೆಳಗಡೆಯಿಂದ ಮೇಲಕ್ಕೆ ತೊಗೊಂಡು ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡಿಕೊಂಡು ಮತ್ತೆ ಸ್ಟಾರ್ಟ್ ಮಾಡಬೇಕು. 3 ಚೈನ್ ಮಾಡಿ 3 ಚೈನ್ ಮಾಡಿಬಿಟ್ಟು ಸೇಮ್ ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ ಸೇರಿ ಒಂದು ಮಾಡ್ಕೊಳ್ಳೋದು. ಈ ರೀತಿ ಪೆಟಲ್ಸ್ನ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಇಲ್ಲಿ ಈ ಥರ 3 ಟೈಮ್ಸ್ ಮಾಡಿ ಮತ್ತೆ 3 ಚೈನ್ ಹಾಕಿ ಕಂಪ್ಲೀಟ್ ಮಾಡ್ತೀನಿ. ಸೇಮ್ 5 ಚೈನಲ್ಲಿ ಆರಾಮಾಗಿ ಇಡಿಸುತ್ತೆ. ಆರಾಮಾಗಿ 5 ಚೈನ್ ಮಾಡಿಕೊಂಡ್ರೆ ಅಷ್ಟು ಕಂಜೆಸ್ಟ್ ಆಗೋದಿಲ್ಲ. 3 ಚೈನ್ ಹಾಕಿ ಅಲ್ಲೇ ಲಾಕ್, 5 ಚೈನ್ ಒಳಗಡೆ ಲಾಕ್ ಮಾಡಿ ಟೈಟ್ ಮಾಡಿ ಶೇಪ್ ನಿಮಗೆ ನೀಟಾಗಿ ಬರುತ್ತೆ. ಸೊ ಇದೇ ರೀತಿ 5 ಪೆಟಲ್ಸ್ನ ಹಾಕಿ ಪಕ್ಕದಲ್ಲಿರೋ 2 ಸಿಂಗಲ್ ಕ್ರೋಶೆ ಸೆಂಟ್ರಲ್ಲಿ ನಾನು ಒಂದು ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡಿದ್ದೀನಿ. ಈ ರೀತಿ ಫ್ಲವರ್ಸ್ನು ಹಾಕ್ಕೊಂಡು ಹೋಗೋದು ಫ್ರೆಂಡ್ಸ್. ಆರ್ಚ್ ಅರೌಂಡು ನಾವು ಸಿಂಗಲ್ ಕ್ರೋಶೆ ಹಾಕಿ ಒಂದು ಬೀಡ್ ಹಾಕಿದ್ದೀನಿ. ಸೊ ಈ ಥರ ಫ್ಲವರ್ಸ್ ಹಾಕಿದ್ದೀನಿ. ಕುಚ್ಚು ಬದಲು ಈ ಥರ ಫ್ಲವರ್ ಶೇಪಲ್ಲಿ ಮಾಡಿದ್ದೀನಿ. ಸೊ ಇದು ಡಬಲ್ ಆರ್ಚ್ ನೀವು ಇನ್ನೂ ಬ್ರಾಡಾಗಿ ಕೂಡ ಹಾಕ್ಕೋಬೋದು. ಆವಾಗ ನಮಗೆ ಫ್ಲವರ್ಸ್ ಕಡಿಮೆ ಬರುತ್ತೆ. ಇದಕ್ಕೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಫ್ರೆಂಡ್ಸ್ ಫ್ಲವರ್ಸು. ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪ ಡೀಸೆಂಟ್ ಲುಕ್ ಅಂತ ಕ್ರಶ್ ಇಲ್ದಿರ ವಿತೌಟ್ ಕುಚ್ಚು ಡಿಸೈನು ಕ್ರೋಶದಲ್ಲೇ ವರ್ಕ್ ಬರಬೇಕು ಅನ್ನೋರಿಗೆ ಈ ಡಿಸೈನ್ ಸೂಟ್ ಆಗುತ್ತೆ. ಇದಕ್ಕೆ ಫ್ರೆಂಡ್ಸ್ ಸೆಂಟ್ರಲ್ಲಿ ನಾನೊಂದು ಬೀಡ್ ಕೂಡ ಸ್ಟಿಕ್ ಮಾಡಿದ್ದೀನಿ, ಅಂದರೆ ಅಂಟಿಸಿದ್ದೀನಿ, ಸ್ಟಿಚ್ ಮಾಡಿಲ್ಲ. ಸೊ ಹಾಫ್ ಬೀಡ್ ಬರುತ್ತೆ ಅಲ್ವಾ, ಹಾಫ್ ಶೇಪ್ ಬೀಡು, ಅದನ್ನು ಸ್ಟಿಕ್ ಮಾಡಿಬಿಟ್ಟಿದ್ದೀನಿ. ಸೊ ಈ ರೀತಿ ಕಾಣಿಸ್ತಾ ಇದೆ ವಿತೌಟ್ ಕುಚ್ಚು ಡಿಸೈನ್. ನಿಮ್ಗೆ ಇನ್ನೂ ಕುಚ್ಚು ಬೇಕಿದ್ದಲ್ಲಿ ನಾನು ಪ್ರೀವಿಯಸ್ ಇದೇ ಥರ ಸಿಮಿಲರ್ ವಿಡಿಯೋದಲ್ಲಿ ಆರ್ಚಲ್ಲೇ ಕುಚ್ಚು ಬರೋ ಥರ ಮಾಡಿದ್ದೆ. ಇದಕ್ಕೆ ಫ್ಲವರು ಇರಬೇಕು, ಕುಚ್ಚು ಇರಬೇಕು, ಅದು ಕೂಡ ಚೆನ್ನಾಗಿತ್ತು. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 750 ಅರೌಂಡ್ ಚಾರ್ಜ್ ಮಾಡ್ತಾರೆ. ಇನ್ನೂ ಜಾಸ್ತಿ ಮಾಡೋರು ಇರ್ತಾರೆ. ಅಂದರೆ ಇದಕ್ಕೆ ವರ್ಕ್ ಬೇಕಾಗುತ್ತೆ, ಎಲ್ಲ ಥ್ರೆಡ್ ವರ್ಕ್ ಅಲ್ವಾ. ಬ್ಲೌಸ್ಗೂ ಇನ್ ಕೇಸ್ ನೀವು ಬರೀ ಥ್ರೆಡ್ ವರ್ಕ್ ಮಾಡಿಸಿದ್ರೆ ಇದು ರೀತಿ ಟ್ರೈ ಮಾಡಿ, ಲಾಂಗ್ ಟೈಮ್ ಬರುತ್ತೆ. ಇದು ಕುಚ್ಚು ಥರ ಸ್ಪ್ರೆಡ್ಡು ಆಗೋಲ್ಲ, ಬೀಡ್ಸ್ ಥರ ಇದು ಆಗೋಲ್ಲ. ಸೊ ಲಾಂಗ್ ಟೈಮ್ ಬರುತ್ತೆ. ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್. ಹೊಸೊಬ್ರು ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಹಾಕಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.